20ನೇ ದಿನಕ್ಕೂ ಮುಂದುವರಿದ ಸೋನಂ ವಾಂಗ್ಚುಕ್ ಉಪವಾಸ. ಜುಲೈ 20ರವರೆಗೆ ಬದುಕಿರುತ್ತೇನೆ ಎಂದ ಹೋರಾಟಗಾರ ಬೇಡಿಕೆ ಈಡೇರದಿದ್ರೆ ಭೂತವಾಗಿ ಮರಳುತ್ತೇನೆ ಎಂದು ಗುಡುಗು. ಸೋನಂ ವಾಂಗ್ಚುಕ್ ಉಪವಾಸಕ್ಕೆ ಬೆಂಬಲದ ಅಲೆ. ಕೇಂದ್ರ ಸರ್ಕಾರದ ವಿರುದ್ಧ ಮೆಹಬೂಬ್ ಮುಫ್ತಿ ವಾಗ್ದಾಳಿ. ಮೌನವೇ ನಿಮ್ಮ ಉತ್ತರವೇ ಎಂದು ತೀಕ್ಷ್ಣ ಪ್ರಶ್ನೆ. ಜಮ್ಮು ಕಾಶ್ಮೀರಕ್ಕೆ ರಾಜಸ್ಥಾನ ಮನ ಹೋರಾಟ ತೀವ್ರ. ಜಂತರ್ ಮಂತರ್ನಲ್ಲಿ ಎನ್ಸಿ ಪ್ರತಿಭಟನೆಗೆ ಕಾಂಗ್ರೆಸ್ ಸಾಥ್. ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ಬಿಗ್ ಫೈಟ್. ಶಿಕ್ಷಕರ ನೇಮಕಕ್ಕೆ ಇಂಗ್ಲಿಷ್ನಲ್ಲಿ 50% ಅಂಕ ಕಡ್ಡಾಯ. ಕನ್ನಡ ಭಾಷಾ ಶಿಕ್ಷಕರ ಕಡೆಗಣನೆ ಆರೋಪ. ಕರಡು ನಿಯಮಕ್ಕೆ ಕನ್ನಡ ಪರ ಆಕ್ರೋಶ. ಕರಾವಳಿ ಮಲೆನಾಡಿಗೆ ಮಳೆ ಅಲರ್ಟ್. ಐಎಂಡಿಯಿಂದ 2 ದಿನ ಭಾರಿ ಮಳೆಯ ಮುನ್ಸೂಚನೆ. ಮಳೆ ಅವಾಂತರದ ಭೀತಿ. ಎಚ್ಚರಿಕೆಯಿಂದ ಇರಲು ಸೂಚನೆ. ಬೀದಿ ವ್ಯಾಪಾರಿಗಳ ತೆರವಿಗೆ ಸಾರ್ವಜನಿಕ ವಲಯದಲ್ಲಿ ವಿರೋಧ. ಸರ್ಕಾರಕ್ಕೆ ಬಹಿರಂಗ ಪತ್ರದ ಮೂಲಕ ಮನವಿ. ಕಾನೂನು ಪಾಲಿಸಿ, ಬಡವರ ಬದುಕು ಉಳಿಸಿ ಎಂದು ಆಗ್ರಹ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ. ದೆಹಲಿ ದರ್ಬಾರ್ನಲ್ಲಿ ಹೈಕಮಾಂಡ್ ಮಹತ್ವದ ಸಭೆ. ಹೊಸ ಸಚಿವರ ಪಟ್ಟಿ ಅಂತಿಮ ಹಂತಕ್ಕೆ. ಅಮೆರಿಕ ದಾಳಿಗೆ ಇರಾನ್ ಮೂಲಸೌಕರ್ಯ ತತ್ತರ. 7ನೇ ದಿನವೂ ವಾಯುದಾಳಿ ಮುಂದುವರಿಕೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾವು ಮತ್ತಷ್ಟು ತೀವ್ರ. ಯುಕ್ರೇನ್ನಲ್ಲಿ ಮತ್ತೆ ರಷ್ಯಾ ಅಟ್ಯಾಕ್. ಕ್ಷಿಪಣಿ ಡ್ರೋನ್ ದಾಳಿಗೆ ಹಲವು ಜೀವಗಳು ಬಲಿ. ಶಾಂತಿ ಪ್ರಯತ್ನಗಳಿಗೆ ಮತ್ತೆ ಹಿನ್ನಡೆ. ಜಪಾನ್ ಓಪನ್ನಲ್ಲಿ ಸಿಂಧು ಅಬ್ಬರ. 15 ವರ್ಷಗಳ ಬಳಿಕ ಫೈನಲ್ಗೆ ಲಗ್ಗೆ. ಚಾಂಪಿಯನ್ ಪಟ್ಟದತ್ತ ಭಾರತದ ಭರವಸೆ.